ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮೈ ಯೂಸ್ಫುಲ್ ಇನ್ಫಾರ್ಮೇಷನ್. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ಇವತ್ತಿನ ನೀವೆಲ್ಲರೂ ಫೋನ್ಪೇ ಯೂಸ್ ಮಾಡ್ತೀರಾ. ಬಟ್ ಒಂದು ಶಾಕಿಂಗ್ ಸುದ್ದಿ ಏನಪ್ಪ ಅಂದರೆ, ನೀವು ಕೆಲವರು ಫೋನ್ಪೇ ವ್ಯಾಲೆಟನ್ನು ಸಹ ಯೂಸ್ ಮಾಡ್ತಾರೆ. ಇವಾಗ ಹೊಸ ರೂಲ್ಸ್ ಬಂದಿದೆ. ಏನಪ್ಪ ಅಂದರೆ, ಫೋನ್ಪೇ ವ್ಯಾಲೆಟ್ ಯಾರ್ಯಾರು ಯೂಸ್ ಮಾಡ್ತಾರೋ ಅವ್ರದ್ದು ಆ ವ್ಯಾಲೆಟಿಂದ 3 ತಿಂಗಳಿಗೆ ಒಂದು ಸಾರಿ ₹100 ಪ್ಲಸ್ GST ಅಮೌಂಟ್ ಕಟ್ಟಾಗುತ್ತೆ. ಇದರಿಂದ ನಿಮಗೆ ವ್ಯಾಲೆಟನ್ನು ಓಪನ್ ಮಾಡಿ ಅದರಲ್ಲಿ ಆರ್ಥಿಕವಾಗಿ ತುಂಬ ನಷ್ಟ ಆಗೋ ಚಾನ್ಸ್ ಇರುತ್ತೆ. ಮೇಲೆ ಕ್ಲಿಕ್ ಮಾಡಿ. ಅದಕ್ಕಾಗಿ ಯಾರ್ಯಾರು ಫೋನ್ಪೇ ವ್ಯಾಲೆಟ್ ಯೂಸ್ ಮಾಡಲ್ಲ, ಆಪ್ಷನ್ಸ್ ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಫೋನ್ಪೇ ಇಂದ ಏನಿದೆ ಮತ್ತೆ ಅದನ್ನ ಯಾವ ತರ ಡಿಆಕ್ಟಿವೇಟ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ವ್ಯಾಲೆಟ್ ಅನ್ನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಮತ್ತೆ ಇಲ್ಲಿ ಯಾವ ತರ ನೀವು ಡಿಆಕ್ಟಿವೇಟ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಕ್ಲೋಸ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ವೇಟ್ ಮಾಡಿ. ಇಲ್ಲಿ ಮತ್ತೆ ನೀವು ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರಾ ಅದಕ್ಕೆ ರೀಸನ್ ಕೇಳುತ್ತೆ. ಅದನ್ನು ನೀವು ರೀಸನ್ ಕೊಡಿ, ಮತ್ತೆ ಕ್ಲಿಕ್ ಕೊಡಿ. ಮತ್ತು ಡೋಂಟ್ ವಾಂಟ್ ಅಪ್ಗ್ರೇಡ್ ಮೈ ವ್ಯಾಲೆಟ್ ಕೆಳಗಡೆ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಅಪ್ಗ್ರೇಡ್ ಮಾಡ್ತೀರಾ ಅಂತ ಕೇಳುತ್ತೆ. ಅಪ್ಗ್ರೇಡ್ ಮಾಡಲ್ಲ, ಐ ಡೋಂಟ್ ವಾಂಟ್ ಅಪ್ಗ್ರೇಡ್ ಅಂತ ಕೊಡಿ. ಮತ್ತು ಪ್ಲೀಸ್ ಡಿಆಕ್ಟಿವೇಟ್ ಮೈ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ. ಕ್ಲೋಸ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀಸನ್ ಕೇಳುತ್ತೆ, ನೀವು ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರ ಅಂತ. ಅದರಲ್ಲಿ ನಾನು ಅದರ್ಸ್ ಅನ್ನೋ ರೀಸನನ್ನು ಕೊಟ್ಟಿದ್ದೀನಿ. ಈ 4ರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಕೊಡ್ಬೋದು. ವೇಟ್ ಮಾಡಿ. ವೇಟ್ ಮಾಡಿದರೆ ಅದರ್ಸ್ ಮೇಲೆ ಕೊಟ್ಟು ಅದು ಡಿಆಕ್ಟಿವೇಟ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ. ರೆಡ್ ಕಲರಲ್ಲಿ ಇದೆಯಲ್ಲ, ಅಲ್ಲಿ ಎಸ್ ಕನ್ಫರ್ಮ್ ಕೊಡಿ. ನಿಮ್ಮ ಫೋನ್ಪೇ ವ್ಯಾಲೆಟು ಡಿಆಕ್ಟಿವೇಟ್ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಯಾರ್ಯಾರು ಫೋನ್ಪೇ ವ್ಯಾಲೆಟನ್ನು ಯೂಸ್ ಮಾಡ್ತಾಯಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.